ನೋಡಿ, ಮೀನರಾಶಿಯವರಿಗೆ ಗುರುಬಲ ಇಲ್ಲ. ಯಾವಾಗಿಂದ ಇಲ್ಲ? 9ನೇ ತಾರೀಕು ಏಪ್ರಿಲ್ ತಿಂಗಳು ನಿಮಗೆ ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಕೇವಲ 21 ದಿನ ಮಾತ್ರ ನಿಮಗೆ ಗುರುಬಲ ಇರುತ್ತೆ. ಅದಾದ್ಮೇಲೆ ನಿಮಗೆ ಗುರುಬಲ ಹೋಗುತ್ತೆ. ಗುರು ನಿಮಗೆ 3ನೇ ಮನೆಗೆ ಹೋಗ್ತಾರೆ. ನಿಮ್ಮ ರಾಶಿಯಿಂದ 3ನೇ ಮನೆಗೆ ಹೋಗ್ತಾರೆ, ಗುರುಬಲ ಹೋಗುತ್ತೆ. ಆದ್ರೆ ಗುರುಬಲ ಹೋದ್ರೂ ಗುರುವಿನ ಅನುಗ್ರಹ ಹೇಗಿರುತ್ತೆ ಗೊತ್ತಾ ನಿಮ್ಗೆ? ಗುರು ಯಾವ ಮನೇಲಿ ಇರ್ತಾರೋ ಅಲ್ಲಿಂದ ನಿಮ್ಮ ರಾಶಿ 11ನೇ ಮನೆ ಲಾಭಸ್ಥಾನ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಗುರು ನಿಮಗೆ ಒಳ್ಳೆ ಫಲವನ್ನೇ ಕೊಡ್ತಾನೆ. ನಿಮ್ಮ ಕರ್ಮ, ನಿಮ್ಮ ವೃತ್ತಿಗೆ ಅಧಿಪತಿ, ವೃತ್ತಿಯಲ್ಲಿ ಅಭಿವೃದ್ಧಿ ಮಾಡ್ತಾನೆ. ಮತ್ತೆ ಈ ವರ್ಷ ನೀವು ಬರೆದಿಟ್ಕೊಳ್ಳಿ ವೀಕ್ಷಕರೇ, ಮೀನರಾಶಿಯವರಿಗೆ ದಿಢೀರ್ ಅಂತ ಧನಯೋಗ ಬರುತ್ತೆ. ಬಹಳ ವರ್ಷಗಳಿಂದ ಕಷ್ಟಪಟ್ಟಿರ್ತಕ್ಕಂಥ ನಿಮ್ಮ ಶ್ರಮಕ್ಕೆ ಪ್ರತಿಫಲ ನಿಮಗೆ ಸಿಗುತ್ತೆ. ಒಂದು ಒಳ್ಳೆಯ ತೃಪ್ತಿಯಾದಂಥ ಜೀವನವನ್ನು ಮಾಡ್ತೀರಾ. ಒಂದು ಸೆಕ್ಯೂರ್ಡ್ ಲೈಫ್ ನಿಮಗೆ ಶುರುವಾಗುತ್ತೆ. ಮನಸ್ಸಲ್ಲಿರೋ ಭಯ ದೂರ ಆಗುತ್ತೆ. ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನ ನಿಮ್ಮನ್ನ ಕೈ ಹಿಡಿತಾರೆ, ನಿಮ್ಮನ್ನ ಸಹಾಯ ಮಾಡ್ತಾರೆ. ಏನಂತಂದ್ರೆ ಸಾಡೆ ಸಾತಿ ಇರೋದ್ರಿಂದ ಹುಷಾರು, ಹೆಸರು ಕೆಡುತ್ತೆ. ಗುರುವಿನ ಅನುಗ್ರಹ ಹೇಗಿದೆ ಅನ್ನುವಂಥದ್ದು ನಾವು ನೋಡೋಣ. ಗುರು ತೃತೀಯದಲ್ಲಿದ್ದಾಗ ಏನು ಫಲ ಅನ್ನುವಂಥದ್ದನ್ನ ನಾವು ಬಹಳ ಸ್ಪಷ್ಟವಾಗಿ ಈ ಒಂದು ಗ್ರಂಥದ ನೋಡಿ ತಿಳ್ಕೊಬಹುದು. ಜ್ಯೇಷ್ಠಾನುಜನ ಸ್ಥಿತಿ ಪರಾಕ್ರಮ ಸಾಹಸಾನಿ ಕಂಠಸ್ವರ ಶ್ರುತಿ ವರಾಭರಾಣಾಂಕುಶಾನಿ ಧೈರ್ಯಂಚ ವೀರ್ಯ ಬಲಮೂಲ ಫಲಾಶಲಾನಿ ವಕ್ಷೆ ತೃತೀಯೇ ಭವನಾತ್ ಕ್ರಮಶೋಖಿಲಾನಿ. ಬಹಳ ಸ್ಪಷ್ಟವಾಗಿ ಒಂದು ವಿಚಾರ ಹೇಳುತ್ತೆ. 3ನೇ ಮನೆ ಗುರು ಇದ್ದಾಗ ಏನಾಗುತ್ತೆ? ಒಳ್ಳೆ ಮನೋಭಾವನೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಆದ್ರೆ ನಿಮ್ಮ ಮನಸ್ಸಿಂದ ನೀವು ಏನೇ ಮಾಡಿದ್ರು ನಿಮ್ಮ ಸುತ್ತಮುತ್ತ ಜನ ಅದನ್ನ ನಿಮ್ಮ ದ್ವೇಷವಾಗಿ ಕಾಣ್ತಾರೆ. ತುಂಬಾ ಕಣ್ಣು ಬೀಳೋದು ಜಾಸ್ತಿ ನಿಮ್ಗೆ. ಹಾಗಾಗಿ ಆದಷ್ಟು ಏನ್ ಮಾಡ್ಬೇಕು, ನೀವು ಸಹಾಯ ಮಾಡಿ. ತೀರಾ ಸಹಾಯ ಮಾಡಕ್ ಹೋಗ್ಬೇಡಿ ಯಾರಿಗೂ. ಒಂದು ಹಂತದ ಸಹಾಯ ಮಾಡಿ. ಬಲಿ ಚಕ್ರವರ್ತಿ ತರ ಆಗ್ಬಾರ್ದು. ಸಹೋದರ ಸಹೋದರಿ ನಿಮ್ಗೆ ಸಹಾಯ ಮಾಡ್ತಾರೆ. ಸ್ವಯಂ ಬುದ್ಧಿ ನಿಮಗೆ ತುಂಬಾ ಚೆನ್ನಾಗಿರ್ತಾರೆ. ಒಳ್ಳೆ ಕೃತಜ್ಞತೆಯಿಂದ ಇರ್ತೀರಾ ಎಲ್ಲರ ಜೊತೆಗೂ. ಸ್ಥಾನ ವೃದ್ಧಿ ಆಗುತ್ತೆ. ನೀವು ಮಾಡುವಂತ ಉದ್ಯೋಗದಲ್ಲಿ ವೃದ್ಧಿ, ಬಿಸ್ನೆಸ್ ಅಲ್ಲಿ ಸಕ್ಸಸ್ ಇದೆ. ಬಂಧುಗಳಿಂದ ನಿಮಗೆ ಪೂಜಿಸಲ್ಪಡ್ತೀರಾ. ಪ್ರಯತ್ನಕ್ಕೆ ಸರಿಯಾದ ಫಲ ಸಿಗುತ್ತೆ. ಸ್ವಲ್ಪ ಮಟ್ಟಿಗೆ ಈ ಕಿವಿ ಹೊಟ್ಟೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬರುತ್ತೆ. ಕಿವಿ ನೋವು, ಕಫ ಜಾಸ್ತಿ ಆಗೋದು, ಅಗ್ನಿಮಾಂದ್ಯ ಅಂದ್ರೆ ಜಾಟರಾಗ್ನಿ ಸರಿಯಾಗಿ ಕೆಲಸ ಮಾಡದೆ ಹೊಟ್ಟೆ ಸಮಸ್ಯೆಗಳಾಗೋದು, ಇದೆಲ್ಲ ಜಾಸ್ತಿ. ಸುಮ್ಮನೆ ಸಿಕ್ಕಾಬಟ್ಟೆ ಸುತ್ತಾಡೋದು ಈ ವರ್ಷ ಪೂರ್ತಿ. ಬಟ್ ಭಗವಂತನ ಆಶೀರ್ವಾದ ನಿಮಗೆ ಗುರುಬಲ ಅನ್ನುವಂಥದ್ದು ಹೋದ್ರೂ ಕೂಡ, ಗುರುಬಲ ನಿಮ್ಗೆ ಯಾವಾಗ ಹೋಗುತ್ತೆ? ಮೇ 1ನೇ ತಾರೀಕಿಂದ ಗುರುಬಲ ಇರಲ್ಲ. ಗುರುಬಲ ಇಲ್ಲದಿದ್ದರೂ ಗುರು ಇರುವಂತ ರಾಶಿಯಿಂದ ನಿಮ್ಮ ರಾಶಿ ಲಾಭಸ್ಥಾನ ಆದ್ರಿಂದ ಒಳ್ಳೆ ಫಲವನ್ನು ಪಡಿಬಹುದು. ಅದರಲ್ಲಿ ಯಾವ ಸಂದೇಹ ಇಲ್ಲ. ಸಾಧ್ಯವಾದರೆ ಬೇಕೇ ಬೇಕು ಅನ್ನೋದಾದ್ರೆ ಒಂದು ಗುರು ಶಾಂತಿ ಮಾಡ್ಕೊಳ್ಳಿ. ಗುರು ಶಾಂತಿ ಮಾಡ್ಕೊಳ್ಳೋದ್ರಿಂದ ಏನ್ ಫಲ ಅಂತಂದ್ರೆ ಖಂಡಿತವಾಗ್ಲೂ ಗುರುವಿನ ಅನುಗ್ರಹ ಮತ್ತಷ್ಟು ಜಾಸ್ತಿ ಆಗುತ್ತೆ. ಒಂದು 20-30% ಜಾಸ್ತಿ ಆಗುತ್ತೆ. ಇನ್ನು ಶನಿ ವಿಚಾರಕ್ಕೆ ಬರೋಣ. ನಿಮಗೆ ನಡೀತಾ ಇರತಕ್ಕಂಥದ್ದು ಪ್ರಾರಂಭ ಸಾಡೆ ಸಾತಿ ಅಂದ್ರೆ ಶನಿ ಚೆನ್ನಾಗಿಲ್ಲ. ಆಕ್ಚುಲ್ ಪರಿಹಾರ ಬೇಕಾದ್ರೆ ಗುರುಗಲ್ಲ, ಶನಿಗೆ ಬೇಕು. ನೀವು ಶನಿಯನ್ನ ಆರಾಧನೆ ಮಾಡುವಂಥದ್ದು, ಪ್ರತಿ ಶನಿವಾರ ಶನೀಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಭಗವಂತನಿಗೆ ತೈಲಾಭಿಷೇಕ ಮಾಡಿಸುವಂಥದ್ದು, ಶನೀಶ್ವರ ಜಯಂತಿ ಅಥವಾ ಉತ್ಸವಗಳು ಆಗ್ತಾ ಇದ್ರೆ ಅದಕ್ಕೆ ಪಾಲ್ಗೊಂಡು ಸೇವೆಯನ್ನು ಮಾಡುವಂಥದ್ದು, ಶನಿಗೆ ಅಧಿಪತಿಯಾದಂಥ ಪರಮೇಶ್ವರನ ದರ್ಶನ ಮಾಡುವಂಥದ್ದು, ಪರಮೇಶ್ವರನ ನುಡಿಗಳನ್ನು ಕೇಳುವಂಥದ್ದು, ಆಮೇಲೆ ಆ ನಿರಾಶ್ರಿತರಿಗೆ ದಾನ ಮಾಡುವಂಥದ್ದು, ಹಸಿದ ಹೊಟ್ಟೆಗೆ ಊಟ, ಅದು ಪ್ರಾಣಿ ಆಗ್ಬೋದು, ಮನುಷ್ಯ ಆಗ್ಬೋದು, ಪಕ್ಷಿ ಆಗ್ಬೋದು, ಯಾರೇ ಆಗ್ಬೋದು, ಹಸಿದ ಹೊಟ್ಟೆಗೆ ಊಟವನ್ನು ಕೊಡುವಂಥದ್ದು, ಇದೆಲ್ಲ ನೀವು ಬಹಳ ಒಳ್ಳೆ ಫಲ. ನೋಡಿ, ರಾಶ್ಯಾದಂತ್ಯದೀಶಾನ ಭಾನುತನಯೇರ್ ದೂರಾಟನಂ ದುರ್ಗತಿಂ ದಾತೃತ್ವಂ ಶಯನಾದಿ ಸೌಖ್ಯ ವಿಭವಂ ವಿತ್ತಕ್ಷಯಂ ಚಿಂತೆಯೇತ್. ವಿತ್ತಕ್ಷಯ ಅಂದ್ರೆ ದುಡ್ಡು ಖರ್ಚಾಗುತ್ತೆ. ದ್ವಾದಶಾಧಿಪತಿ ದ್ವಾದಶ ಸ್ಥಾನದಲ್ಲಿದ್ದರೆ ಏನು ಫಲ? 12ನೇ ಮನೆ ಅಧಿಪತಿ 12ನೇ ಮನೆ ಇದ್ರೆ ಏನು ಫಲ? ಸತ್ಕರ್ಮಕ್ಕೆ ಧನ ವ್ಯಯ ಆಗುತ್ತೆ. ಒಳ್ಳೆ ಕೆಲಸಕ್ಕೆ ದುಡ್ಡನ್ನು ಖರ್ಚು ಮಾಡ್ತೀರಾ. ಸಜ್ಜನರ ಸಹವಾಸ ಸಂಚಾರ ಇರುತ್ತೆ. ಮತ್ತೆ ಅಕಸ್ಮಾತ್ 12ನೇ ಮನೆ ಅಧಿಪತಿ ಕೆಟ್ಟವನಾಗ್ಬಿಟ್ಟಿದ್ರೆ ಅಂದ್ರೆ ಕೆಟ್ಟ ಸ್ಥಾನದಲ್ಲಿದ್ರೆ ನಿಮ್ಗೆ ಎಲ್ಲಾ ಸುಖನೂ ಕೆಟ್ಟೋಗುತ್ತೆ. ಅವ್ನು ಒಳ್ಳೆ ಸ್ಥಾನದಲ್ಲಿ, ಯಾಕಂದ್ರೆ ಸ್ವಕ್ಷೇತ್ರದಲ್ಲಿರೋದ್ರಿಂದ ಶಯನ ಸುಖ ಇರುತ್ತೆ. ಮತ್ತೆ ವಿಶೇಷವಾಗಿ ನಿಮ್ಮ ಕುಟುಂಬ ವೃದ್ಧಿ ಆಗುತ್ತೆ ಈ ವರ್ಷ. ಅಂದ್ರೆ ಮನೆಗೆ
ಮದುವೆ ಆಗಿ ನೀವು ಹೆಣ್ಣು ನಿಮ್ಮ ಮನೆಗೆ ಬರುವಂಥದ್ದು, ಅಥವಾ ಸಂತಾನ ಆಗಿ ಒಂದು ಮಗು ಜಾಸ್ತಿ ಆಗಿ ನಿಮ್ಮ ಮನೆ ವೃದ್ಧಿ ಆಗುವಂಥದ್ದು, ಅಥವಾ ಯಾರು ನಿಮ್ಮನ್ನ ಬೇಡ ಅಂತ ಹೋಗಿರ್ತಾರೋ, ತಿರಸ್ಕಾರ ಮಾಡ್ಕೊಂಡು ಹೋಗಿರ್ತಾರೋ ಮತ್ತೆ ನಿಮ್ಮ ಹತ್ರಕ್ಕೆ ಬರುವಂಥದ್ದು, ಇವೆಲ್ಲ ನಿಮ್ಗೆ ಅನುಕೂಲ ಆಗುತ್ತೆ. ಶಾಂತಿ, ಸಂಚಾರಿ ಜಾಸ್ತಿ ಆಗುತ್ತೆ. ಮತ್ತೆ ನೇತ್ರ, ಪಾದ ಅಂದ್ರೆ ಕಣ್ಣು ಮತ್ತೆ ಪಾದಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಸ್ವಲ್ಪ ವೇದನೆ ಬರುತ್ತೆ. 12ನೇ ಮನೇಲಿ ಶನಿ ಇದ್ದಾಗ ಏನು ಫಲ? ಶನಿ ಸ್ವಲ್ಪ ಏನಾಗುತ್ತೆ, ಈ ನಾ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಕೆಟ್ಟ ಹೆಸರು ತಗೊಳ್ತೀರಾ. ಆದಷ್ಟು ಸ್ವಲ್ಪ ಹೆಚ್ಚು ಸಹಾಯ ಮಾಡಕ್ ಹೋಗ್ಬೇಡಿ. ಯಾರು ನಿಮ್ಮನ್ನು ನಂಬ್ಕೊಂಡಿದಾರೋ ಅವ್ರಿಗೆ ನೀವು ಸಪೋರ್ಟ್ ಮಾಡಿ. ನಿಮ್ಮನ್ನು ನಂಬಿರ್ತಕ್ಕಂಥವ್ರಿಗೆ ಊಟ ಹಾಕಿ, ಬೇಡ ಅಂತ ಹೇಳಲ್ಲ, ಹೆಚ್ಚು ಸಪೋರ್ಟ್ ಯಾರಿಗೂ ಮಾಡಕ್ ಹೋಗ್ಬೇಡಿ. ಆಮೇಲೆ ಸಾಧ್ಯವಾದಷ್ಟು ಒಂದು ಸ್ವಲ್ಪ ನಿಮ್ಮ ಶರೀರದ ಕಡೆ ಗಮನ ಕೊಡಿ. ನೀವೇನಾದ್ರೂ ಸಣ್ಣ ಇದ್ರೆ ಒಂದು ಸ್ವಲ್ಪ ದಪ್ಪ ಆಗಿ ಗಟ್ಟಿಮುಟ್ಟು ಮಾಡ್ಕೊಳ್ಳಿ. ತುಂಬಾ ದಪ್ಪ ಇದ್ರೆ ಸ್ವಲ್ಪ ಸಣ್ಣ ಆಗಿ ಗಟ್ಟಿಮುಟ್ಟು ಮಾಡ್ಕೊಳ್ಳಿ. ಅಂದ್ರೆ ಸ್ವಲ್ಪ ಆರಾಮಾಗಿ ನಿಮ್ಮ ಶರೀರ ನೋಡ್ಕೊಳ್ಳಿ. ದುಂದು ವೆಚ್ಚ ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ಸಾಲಗಾರರಾಗುವಂತ ಸಾಧ್ಯತೆಗಳು ಇರುತ್ತೆ. ಆದ್ರೆ ಭಗವಂತನ ಆಶೀರ್ವಾದ ಯಥೇಚ್ಛವಾಗಿ ಧನ ಸಂಪಾದನೆ ಆಗುವಂತ ಯೋಗ ಈ ವರ್ಷದಲ್ಲಿ ಇರೋದ್ರಿಂದ ಭಯಪಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಮೀನ್ ರಾಶಿಯವರಿಗೆ ಅತ್ಯಂತ ಶುಭ ಫಲ ಅನ್ನುವಂಥದ್ದು ಕಾಣುತ್ತೆ. ಆದ್ರೆ ಶನೀಶ್ವರ ಚೆನ್ನಾಗಿಲ್ಲ. ಹಾಗಾಗಿ ಶನಿಗೆ ಸಂಬಂಧಪಟ್ಟಂತ ಪೂಜೆಗಳನ್ನ ಮಾಡಿಸ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಜೊತೆಗೆ ಗುರುಶಾಂತಿನೂ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಒಟ್ಟು 12 ರಾಶಿಗಳ ಒಂದು ಯುಗಾದಿ ಭವಿಷ್ಯವನ್ನು ನಾನು ಮಾಡಿದ್ದೀನಿ. ಓವರ್ ಆಲ್ ನೋಡಿದಾಗ ಯಾವ ರಾಶಿನೂ ತುಂಬಾ ಸಂತೋಷ ನಂಗೆ ತಂದುಕೊಟ್ಟಿಲ್ಲ. ಈವನ್ ನಿಮ್ಮ ರಾಶಿ ಮೀನ್ ರಾಶಿ ತಂದುಕೊಟ್ಟಿಲ್ಲ. ಕನ್ಯಾ ರಾಶಿ ಒಂದೇ ಮಾತ್ರ ನಂಗೆ ಬಹಳ ಸಂತೋಷ ತಂದುಕೊಟ್ಟಿದ್ದು. ಆದ್ರೂ ಸಹ ಮೀನ್ ರಾಶಿಯವರಿಗೆ ಗುರುಬಲ ಇಲ್ಲ, ಶನಿ 7.5 ನಡೀತಾ ಇದೆ. ಏನ್ ಸಂತಸದ ವಾತಾವರಣ ಅಂದ್ರೆ, ಈ ಕ್ರೋಧಿ ನಾಮ ಸಂವತ್ಸರ ಬರೋ ವರ್ಷ 2025 ಮುಗಿಯುತ್ತಲ್ಲ, ಏಪ್ರಿಲ್ ಮೇಲಿ, ಅಷ್ಟೊತ್ತಿಗೆ ನಿಮ್ಗೆ ಜನ್ಮ ಶನಿ ಪ್ರಾರಂಭ ಆಗ್ಬಿಟ್ಟಿರುತ್ತೆ. ಅಂದ್ರೆ ಒಂದ್ 2.5 ವರ್ಷ ಮುಗಿದು ಬಿಟ್ಟಿರುತ್ತೆ ಜನ್ಮ ಶನಿ. ಅಪ್ಪ ಇನ್ನೊಂದ್ 2 ವರ್ಷ ಮುಗಿದ್ಬಿಟ್ರೆ ಜನ್ಮ ಶನಿ, ಮತ್ತೆ ಇನ್ನೊಂದ್ 2 ವರ್ಷ ಮುಗ್ಬಿಟ್ರೆ ಅಂತ್ಯ ಶನಿ. ಸಾಕು ಶನಿಗೆ ಸಂಬಂಧಪಟ್ಟಂತ ಬಾಧೆ ಅಲ್ವಾ? ಹಾಗಾಗಿ ನಾವು ಚಿಂತನೆ ಮಾಡಬಾರದು. 7.5 ಇದ್ರೂ ಕೂಡ ನಮ್ಗೆ ಒಳ್ಳೆ ಬಲ ಮಾಡ್ತಾನೆ. ಶನಿ ಪೂಜೆ ಹೆಚ್ಚು ಮಾಡಿ, ಅದರಿಂದ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ. ಗುರು ಶಾಂತಿನೂ ಸಾಧ್ಯವಾದ್ರೆ, ಅನುಕೂಲ ಇದ್ರೆ ಮಾಡ್ಕೊಳ್ಳಿ ವೀಕ್ಷಕರೇ.